ಕಟ್ಲಾ ಮೀನಿದು. ಕಾಟ್ಲನಾ? ಇಲ್ಲಿ ಕೆರೆ ಹತ್ರದಲ್ಲಿ ಐತಲ್ಲ, ಅಲ್ಲೇ ಹಿಡಿದು ಅಲ್ಲೇ ಫ್ರೆಶ್ ಆಗಿ ಕೊಡ್ತೀವಲ್ಲ, ಅದೇ ಫೇಮಸ್ ಇಲ್ಲಿ. ಓಕೆ. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ಮಧ್ಯಾಹ್ನ ಊಟ ಅಂತ ಹೇಳ್ಬೋದು ಗೈಸ. ಯಾವ ಜಾಗದಲ್ಲಿ ಇದ್ದೀನಿ ಅಂದರೆ ಮದ್ದೂರಿಂದ ಒಂದು 4-5 ಕಿಲೋಮೀಟರ್ ಒಳಗೆ ಬಂದಿದ ತಕ್ಷಣ ದೇಶಹಳ್ಳಿ ಅನ್ನೋ ಒಂದು ಜಾಗದಲ್ಲಿ ಇದ್ದೀನಿ ಗೈಸ. ಹೆಸರು ಹೇಳಿದ ತಕ್ಷಣ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಯಾವ ಜಾಗ ಅಂತ. ದೇಶಹಳ್ಳಿ ಭರ್ಜರಿ ಫಿಶ್ ಲ್ಯಾಂಡ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ ಗೈಸ. ಇಲ್ಲೇ ಪಕ್ಕದಲ್ಲೇ ಕೆರೆ ಇದೆ. ಫ್ರೆಶ್ ಮೀನುಗಳನ್ನ ತಗೊಬಂದು ಇಲ್ಲಿ ಫ್ರೆಶ್ ಆಗಿ ಮಾಡಿ ನಿಮಗೆ ಪ್ರಿಪೇರ್ ಮಾಡಿ ಕೊಡುವಂಥ ಒಂದು ಜಾಗ ಅಂತ ಹೇಳ್ಬೋದು. ಜಿಲೇಬಿ, ಕಾಟ್ಲಾ ಎರಡೇ ಫಿಶ್ನ ಸೇಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಗೈಸ. ಜೊತೆಗೆ ನಿಮಗೆ ರೈಸು, ಸಾಂಬಾರು ಇದು ಸಿಗುತ್ತೆ. ಹೋಮ್ಲಿ ರೆಸಿಪಿ, ಹೋಮ್ಲಿ ಫುಡ್ ಅಂತ ಹೇಳ್ಬೋದು. ಸ್ಪೆಷಲ್ ಆಗಿ ಸೂಪರ್ ಆಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದಷ್ಟು ಜನ ಸಜೆಸ್ಟ್ ಮಾಡಿದ್ರು ಹೋಗಿ ಮಾಡಿ ತುಂಬ ಚೆನ್ನಾಗಿದೆ ಅಂತ. ನಾನು ಲಾಸ್ಟ್ ಟೈಮೇ ಬಂದಿದ್ದೆ, ಕ್ಲೋಸ್ ಇತ್ತು, ಸೊ ಅದಕ್ಕೋಸ್ಕರ ರಿಟರ್ನ್ ಬಂದಿದ್ದೀನಿ. ಟೈಮಿಂಗ್ಸು ಬೆಳಿಗ್ಗೆ 10ರಿಂದ ರಾತ್ರಿ 10 ಗಂಟೆ ತನಕ ನಾನ್ ಸ್ಟಾಪಿಗೆ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾರೆ. ಫಿಶ್ಗೋಸ್ಕರನೇ ಹುಡುಕೋ ಬರೋರು ಸುಮಾರು ಜನ ಇದ್ದಾರೆ ಗೈಸ. ಬ್ಯಾಂಗ್ಳೂರು, ಮೈಸೂರಿಂದ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರನೇ ಬಂದಿದ್ದೀನಿ. ಹೋಗೋಣ, ಓನರ್ ಮಾತಾಡಿಸಿ ಅವ್ರ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಅವ್ರ ಮೀನು ಫುಡ್ಸ್ ಎಲ್ಲ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರು, ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಅಣ್ಣ ನಮಸ್ತೆ. ನಮಸ್ಕಾರ. ದೇಶಹಳ್ಳಿ ಭರ್ಜರಿ ಫಿಶ್ ಲ್ಯಾಂಡ್. ಹೌದೌದು. ಏನಷ್ಟೇ ಸ್ಪೆಷಲ್? ಇಲ್ಲಿ ಕೆರೆ ಹತ್ರದಲ್ಲಿ ಐತಲ್ಲ, ಅಲ್ಲೇ ಹಿಡಿದು ಅಲ್ಲೇ ಫ್ರೆಶ್ ಆಗಿ ಕೊಡ್ತೀವಲ್ಲ, ಅದೇ ಫೇಮಸ್ ಇಲ್ಲಿ. ಓಕೆ. ನಾವು ಚನ್ನಪಟ್ಟಣಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ ತಕ್ಷಣ ಸುಮಾರು ಜನ ಹೇಳೋದು ದೇಶಹಳ್ಳಿಗೆ ಹೋಗಿ, ಅದರಲ್ಲಿ ಈ ಅಂಗಡಿಗೆ ಹೋಗಿ ಅಂತ ಸುಮಾರು ಜನ ಸಜೆಸ್ಟ್ ಮಾಡಿದಕ್ಕೆ ಬಂದಿರೋದು. ಸರಿ. ಅಷ್ಟು ಪಾಪ್ಯುಲರ್, ಏನು ಕಾರಣ? ಟೇಸ್ಟ್ ಮಾಡೋಯ್ತದೆ. ಯಾವ್ಯಾವ ಐಟಮ್ ಸಿಗುತ್ತೆ, ಯಾವ ವೆರೈಟಿ? ಕಾಟ್ಲಾ, ಜಿಲೇಬಿನೇ. ಕಾಟ್ಲಾ, ಜಿಲೇಬಿ ಎರಡೇ ಸಿಗೋದು? ಕೆರೆ ಮೀನೆಲ್ಲ ಕಾಟ್ಲಾ, ಜಿಲೇಬಿ. ಓಕೆ. ದಿನ ಇಲ್ಲೇ ಹಿಡ್ಕೊಬಾರ್ದಾ? ಎಲ್ಲ ಡೈಲಿ ಫ್ರೆಶ್ ಇಲ್ಲ. ನಮ್ಮೂರಲ್ಲಿ 70 ದೋಣಿ ಐತೆ ಮೀನು ಹಿಡಿವು. ಓಕೆ. ಎಲ್ಲ ಮೀನು ಇದಲ್ವಾ, ಅದರಿಂದ ಅಂಗಡಿಗಳೆಲ್ಲ ಜಾಸ್ತಿ ಆಗಿರ್ತದೆ. ಓಕೆ. ಎಲ್ಲಾನು ಮಸಾಲ ಅಲ್ಲ, ಹೋಮ್ ಮೇಡ್ ಎಲ್ಲ ನಮ್ದೆ. ನಾವೇ ಮೀನು ಕ್ಲೀನ್ ಮಾಡ್ತೀವಿ. ಎಲ್ಲ A to Z ನಮ್ದೆ. ಗ್ರೀನ್ ಮಸಾಲ ಹಾಕಿ ಮಾಡ್ತೀರಾ? ಗ್ರೀನ್ ಆಯ್ತದೆ, ಇದು ರೆಡ್ ಆಯ್ತದೆ. ಅದು ಗ್ರೀನ್ ಆಯ್ತದೆ. ಓಕೆ. ಬರೀ ಮೀನಾ ಇಲ್ಲ ಜೊತೆಗೆ ಬೇರೆ ಐಟಮ್ ಸಿಗುತ್ತಾ? ಐತೆ, ಮುದ್ದೆ, ಸಾಂಬಾರು ಮೀನು, ರೈಸು ಎಲ್ಲ ಸಿಗುತ್ತೆ. ಸಾಂಬಾರು ತಲೆ, ಸಾಂಬಾರು ಮೀನು ಎಲ್ಲ ಸಿಗುತ್ತೆ. ಅದಕ್ಕೂ ಸೇಮ್ ಇದೆ ಮೀನೇ ಹಾಕ್ತೀರಾ? ಕಟ್ಲ, ಜಿಲೇಬಿನೇ ಎಲ್ಲ ಕೆರೆ ಮೀನೇ. CPC ಏನು ಹಾಕಲ್ಲ, ಸಮುದ್ರ ಮೀನೇನು ಹಾಕಲ್ಲ. ಓಕೆ. ಮತ್ತೆ ಇದರ ಟೈಮಿಂಗ್ಸು? ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ಆಯ್ತು ಹೋಗುತ್ತೆ. ದಿನ ಇರ್ತೀರಾ? ಸೋಮವಾರ ಬಿಟ್ಟು ಬಾಗಿ ಟೈಮ್ ಇರ್ತದೆ. ಭಾನುವಾರ ರಜಾ ಇದೆ. ಭಾನುವಾರ ಅಂತ ಫುಲ್ ಡ್ರೆಸ್ಸು. ಭಾನುವಾರ ಅಂತ ಕೊಡೋಕಾಲ್ತಂಗಿರ್ತಾರೆ. ಓಕೆ. ಭಾನುವಾರ ಎಲ್ಲ ಬಂದ್ಬಿಟ್ರೆ ಹೆವಿ ಕ್ರೌಡ್ ಇರುತ್ತಲ್ಲ. ನೀವು ನೋಡ್ತಿರಲ್ಲ, ಇವಾಗ ನೋಡ್ತಿದ್ರಲ್ಲ ಹೆಂಗದಂತ. ಇದರ ಲೊಕೇಶನ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಲೊಕೇಶನ್ ಅಂದ್ರೆ ಮಾಮೂಲಿ ಬೆಂಗಳೂರು ಮೈಸೂರು ಹೈವೇಲಿ ಮದ್ದೂರು ಹತ್ರ ಶಿವಪುರ ಬರ್ತದೆ, ಕೊಪ್ಪ ಸರ್ಕಲ್. ಓಕೆ. ಇದು ನಾಗಮಂಗಲ ಬೆಳ್ಳೂರು ರೋಡ್ ಇದು. ಅಲ್ಲಿ ಶಿವಪುರದಿಂದ ಒಂದು 3 ಕಿಲೋಮೀಟರ್. ಮೊದಲನೇ ಅಂಗಡಿ ನಿಮ್ದೇ ಬರುತ್ತೆ? ಮೊದಲನೇ ಅಂಗಡಿ ಬರ್ತಿದೆ. ಓಕೆ. ನಾವೇ ಫಸ್ಟ್ ಮಾಡಿದ್ರು. ಹಳ್ಳಿಯಿಂದ ಡಿಲ್ಲಿ ಗಂಟೆ ಫೇಮಸ್ ಮಾಡಿದ್ರು ನಾವೇ. ಎಷ್ಟು ವರ್ಷದಿಂದ ಅಂದ್ರೆ? ಇಲ್ಲಿ ಬಂದು 6 ವರ್ಷ ಆಯಿತು. ಊರಲ್ಲಿ ಒಂದು 5 ವರ್ಷ. ಒಟ್ಟು ಟೋಟಲ್ 12 ವರ್ಷ ಎಕ್ಸ್ಪೀರಿಯನ್ಸ್. ಓಕೆ ಅಣ್ಣ. ಇದ್ಯಾವ ಮೀನು? ಕಾಟ್ಲಾ. ಎಸ್, ನಮಗೆ ಈಗ ಒಂದು ಊಟ ಬಂದಿದೆ ಗೈಸ್. ಸಾರಿ, ಊಟ ಅಲ್ಲ, ಇಲ್ಲಂತೂ ಬೆಳಿಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೂ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಟ್ ರೈಸ್ ಮಾತ್ರ ಮಧ್ಯಾಹ್ನ ಮಾತ್ರ ಸಿಗುತ್ತೆ. ನನಗೆ ಅದು ಗೊತ್ತೇ ಇಲ್ಲ. ರೈಸ್ ಖಾಲಿ, ಸಾಂಬಾರು ಖಾಲಿ ಅಂತ ಹೇಳ್ಬಿಟ್ರು. ಸ್ವಲ್ಪ ಇದೆಯಾ ಅಂತ ಕೇಳಿಬಿಟ್ಟು, ಸ್ವಲ್ಪ ಇದೆ ಅಂತ ಹೇಳಿದರೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನನಗೆ ಈಗ ಇದನ್ನು ಕಾಟ್ಲಾ ಅಂದ್ರಲ್ಲ, ಕಾಟ್ಲಾ ಮೀನು ನಾನು ತೊಗೊಂಡಿರೋದು. ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತವ ಮೇಲೆ ಹಾಕಿ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ಆ ಗ್ರೀನ್ ಮಸಾಲ ಹಾಕಿ ಟಾಸ್ ಮಾಡಿಬಿಟ್ಟು ಕೊಡ್ತಾರೆ. ನೋಡೋಕೆ ಅಷ್ಟು ಅದ್ಭುತವಾಗಿದೆ. ಹೇಗಿದೆ ನೋಡಿ, ಚಿಕ್ಕದಾಗಿ ಕುಯ್ದುಬಿಟ್ಟು ಮಸಾಲ ಹಾಕ್ಬಿಟ್ಟು ತವ ಮೇಲೆ ಹಾಕಿ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಇಟ್ಸ್ ಸೋ ಫ್ರೆಶ್ಶು. ಟೇಸ್ಟ್ ಮಾಡೋಣ. ಒನ್ ಆಫ್ ದ ಬೆಸ್ಟ್
ತವಾ ಫ್ರೈ ಅಂತಲೇ ಹೇಳ್ಬೋದು ಗೈಸ್. ಯಾಕೆ ಇಷ್ಟು ಜನ ಬರ್ತಾರಂತ ಈಗ ಗೊತ್ತಾಯಿತು. ನೀವು ಬಂದರೆ ಸ್ವಲ್ಪ ಬೇಗ ಬನ್ನಿ, ಬಿಕಾಸ್ ಇಲ್ಲಿ ಸಿಗೋ ಅನ್ನ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತಂತೆ. ಫಿಶ್ ಅಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟು. ಸಾಲಲ್ಲ ನಿಮಗೆ ಇದಂತೂ. ತಿರ್ಗಾ ಈಸ್ಕೊಂಡು ಟ್ರೈ ಮಾಡ್ತಿರ್ತಾರೆ, ಅಷ್ಟು ಚೆನ್ನಾಗಿದೆ. ಡ್ಯಾಮು ಫಿಶ್ಶು ಇಲ್ಲಿ ನಿಮಗೆ ಸಮುದ್ರದೆಲ್ಲ ಸಿಗಲ್ಲ. ಸಿಕ್ಕಾಪಟ್ಟೆ ಘಾಟ್ ಗೈಸ್, ಕುತ್ಕೊಳ್ಳೋಕ್ಕೂ ದೇವರಣೆ ಆಗಲ್ಲ, ಅಷ್ಟು ನಿಮಗೆ ಸಫೋಕೇಟ್ ಆಗುತ್ತೆ. ಬಟ್ ಈ ಫುಡ್ಗೋಸ್ಕರ ಕಾಯ್ಬೋದು ಅಂತ ಕೇಳಿದ್ರೆ ಗ್ಯಾರಂಟಿ ಕಾಯ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಲೆವೆಲ್ ಫಿಶ್ಶು, ಆ ಸ್ಪೈಸಿನೆಸ್ಸು, ಆ ಖಾರ, ಆ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡ್ಬಿಟ್ಟು ತಿರ್ಗಾ ಲಾಸ್ಟಲ್ಲಿ ಮಿಂಟ್ ಚಟ್ನಿ ಟೈಪಲ್ಲಿ ಹಾಕಿ ಕೊಡ್ತಾರೆ. ನೆಕ್ಸ್ಟ್ ಲೆವೆಲ್ ಇದೆ ಟೇಸ್ಟ್ ಅಂತೂ. ಅದು ಫುಡ್ಡು ಮುಗೀತು, ನೆಕ್ಸ್ಟ್ ಸ್ಲೈಸ್ ತರ್ಸೋಣ ಅಂತ ಹೇಳಿ ಸ್ವಲ್ಪ ಗ್ಯಾಪೆಲ್ಲ ತಿಂದು ಎಂಜಾಯ್ ಮಾಡೋಣ ಅನ್ನೋಷ್ಟಕ್ಕೆ ನಮಗೆ ದೊಡ್ಡ ಪೀಸು ಕೊಟ್ಬಿಟ್ರು ಗೈಸ್. ಜಿಲೇಬಿ ಬಿಸಿ ಬಿಸಿಯಾಗಿ ಹೇಗಿದೆ ಅಂತ ನೋಡಿ. ಜಸ್ಟ್ ಫ್ರೆಶ್ ಮೀನನ್ನ ಲೈಟಾಗಿ ಮಸಾಲ ಹಾಕ್ಬಿಟ್ಟು ಬೇಯಿಸ್ತಾರೆ. ನಂತರ ಲಾಸ್ಟಲ್ಲಿ ಹೆವಿ ಆ ಗ್ರೀನ್ ಮಸಾಲ ಕೋಟಿಂಗ್ ಹಾಕ್ಬಿಟ್ಟು ಹೆಂಗೆ ಸುಟ್ಟಿದ್ದಾರೆ ನೋಡಿ. ಗರಿ ಗರಿಯಾಗಿದೆ, ಮುಟ್ಟಬೇಕಾದ್ರಂತೂ ಲಿಟ್ರಲ್ಲಿ ತಿನ್ನೋಕ್ಕಾಗಲ್ಲ, ಅಷ್ಟು ಬಿಸಿ ಇದೆ. ಓ ಓ ಓ ಮೌತ್ ವಾಟ್ರಿಂಗ್ ಗೈಸ್, ಟೆಂಪ್ಟಿಂಗು. ನಾನ್ ವೆಜ್ ಲವರ್ಸು, ಫಿಶ್ ಲವರ್ಸು ಎಂಜಾಯ್ ಮಾಡ್ತೀರಾ, ನೋಡೋಕ್ಕೂ ಎಂಜಾಯ್ ಇರುತ್ತೆ. ಬಂದು ಟೇಸ್ಟ್ ಮಾಡಿ. ಲೆಟ್ಸ್ ಹ್ಯಾವ್ ದಿಸ್ ಫಿಶ್. ಈ ಸ್ಟ್ರೆಚ್ಚಲ್ಲಿ ಒಂದು ಕೆಲಸದ ಮೇಲೆ ಬಂದಾಗ ನಾವು ಒಂದಷ್ಟು ಪ್ಲೇಸಸ್ನ ಕವರ್ ಮಾಡ್ತಾ ಇರೋದು. ಫಸ್ಟು ಶೂಟ್ ಮಾಡಿದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬಿಡ್ತೀನಿ ಗೈಸ್. ಅದರಲ್ಲೂ ಸುಮಾರು ಅಂಗಡಿ ಇದೆ, ಇದರಲ್ಲೇ ಸ್ವಲ್ಪ ರಶ್ ಜಾಸ್ತಿ, ಲೋಕಲಿ ಪಾಪ್ಯುಲರ್ ಆಗಿರುವಂಥ ಒಂದು ಸ್ಪಾಟು. ಟೇಸ್ಟ್ ಚೆನ್ನಾಗಿದೆ, ಫ್ರೆಶ್ ಇದೆ. ಮೇಲ್ಗಡೆ ಆ ಸ್ಕಿನ್ ಇರುತ್ತಲ್ಲ, ಅದನ್ನು ಸ್ವಲ್ಪ ರೋಸ್ಟ್ ಮಾಡಿರ್ತಾರೆ, ಸುಟ್ಟಿರ್ತಾರೆ, ಅದು ಗರಿ ಗರಿಯಾಗಿರುತ್ತೆ. ತಿನ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ತೀನಿ. ಸಖತ್ ಗೈಸ್, ಲಿಮಿಟೆಡ್ ಐಟಮು, ಬಟ್ ಟೇಸ್ಟ್ ಅಂತೂ ಮಸ್ಟ್ ಅಂತ ಹೇಳ್ಬಿಡ್ತೀನಿ. ಬೆಸ್ಟ್ ಟೇಸ್ಟು. ಜಿಲೇಬಿ, ಅದು ಕಾಟ್ಲ ಜಿಲೇಬಿ ಚೆನ್ನಾಗಿದೆ. ಕಾಟ್ಲ ಅಂತೂ ಶೋ ಸ್ಟಾಪರ್, ಮಸ್ಟ್ ಟ್ರೈ ಮಾಡಿ. ತಿರ್ಗಾ ಇಸ್ಕೊಂಡು ತಿನ್ಬೇಕು ನಾನಂತೂ, ಅಷ್ಟು ಸೂಪರ್ ಆಗಿದೆ. ಫ್ರೆಶ್ ಆಗಿರುತ್ತೆ ತಿನ್ನೋಕ್ಕೆ, ಅದೇ ಒಂಥರ ಖುಷಿ ಅಂತ ಹೇಳ್ತೀನಿ. ಅದು ಚಿಕ್ಕ ಚಿಕ್ಕ ಜಾಗ ಕಟ್ ಮಾಡಿಬಿಟ್ಟು ಫುಲ್ಲಾಗಿ ಮಸಾಲ ಹಾಕಿ ಫ್ರೈ ಮಾಡ್ತಾರಲ್ಲ, ಸೊ ಮಸಾಲ ಟೇಸ್ಟ್ ಒಟ್ಟಿಗೆ ಫಿಶ್ನ ತಿಂದಾಗ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ಮೀನಿಗೆ ಲೈಟಾಗಿ ಮಸಾಲ ಹಾಕ್ತಾರೆ. ಸೊ ನನಗಂತೂ ಲೈಟಾಗಿ ಒಂದು ಫ್ರೆಶ್ ಫಿಶ್ನ ಮಾತ್ರ ತಿಂದಂಗೆ ಒಂದು ಫೀಲು, ಲೈಟಾಗಿ ಮಸಾಲ ಫ್ಲೇವರ್ ಕೊಡುತ್ತೆ. ಬಟ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಎಸ್, ಬಂತು, ವಿ ಆರ್ ಲಕ್ಕಿ. ಬಂದ್ವಿ ಸರ್. ರೈಸ್ ಖಾಲಿ ಅಂತ ಹೇಳಿದ ತಕ್ಷಣ ಒಂಥರ ಹೆದರಿಕೆ ಆಗೋಯ್ತು ಗೈಸ್. ಅಷ್ಟು ದೂರದ ಬಂದಿದ್ದೀವಿ ಒಂದು ಕಂಟೆಂಟ್ ಮಾಡೋದಕ್ಕೋಸ್ಕರ. ಒಂದು 10 ಮಿನಿಟ್ಸ್ ರೇಂಜ್ ಬಂದ್ರೆ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿತ್ತು. ರೈಸು ಮೀನು ಸಾರು ಗೈಸ್, ಇಲ್ಲಂತೂ ಹೋಗಿ ಕುತ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ, ಘಾಟ್ ಹೊಡಿಯುತ್ತೆ. ಮೀನು ಸಾರಂತೂ ಎಷ್ಟು ಸೂಪರಾಗಿ ಘಮ ಹೊಡಿತಿದ್ದು ಗೊತ್ತಾ. ತಿಳಿ ಇದೆ ಸಾಂಬಾರಂತೂ. ಇದ್ರ ಜೊತೆಗೆ ಕ್ಯಾಮ್ರಾಮ್ಯಾನ್ಗೂ ಆಯ್ತಲ್ಲ ಸ್ವಲ್ಪ ಶೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಬಿಡಿ. ತಿಳಿ ಇದೆ ಸಾಂಬಾರು. ಇದ್ರ ಜೊತೆಗೆ ಆ ಕಾಟ್ಲಾ ಮೀನು ಚಿಕ್ಕ ಚಿಕ್ಕದಾಗಿ ಕೊಟ್ರಲ್ಲ, ಅದ್ರ ಹಿಡ್ಕೊಂಡು ಟ್ರೈ ಮಾಡಿದ್ರಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬಿಡ್ತೀನಿ ಗೈಸ್. ಆಹಾ, ಬಿಸಿ 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 ಊಟ. ಮುದ್ದೆ ಕೂಡ ಸಿಗುತ್ತೆ, ಬಟ್ ಖಾಲಿ, ಅನ್ಫಾರ್ಚುನೇಟ್ಲಿ ಇಲ್ಲ ಮುದ್ದೆ ಅಂತೂ. ಆಹಾ, ಫ್ರೆಶ್ ರೈಸು ಒಂಥರ ಮನೆಯಲ್ಲಿ ತಿಂದಂಗೆ ಖುಷಿ ಆಗ್ತಿದೆ. ಮೀನಂತೂ ಅದರ ಫ್ಲೇವರು ಎಷ್ಟು ಇಳಿದಿದೆ ಗೊತ್ತಾ, ಸ್ಟಾಕ್ ಫ್ಲೇವರ್ ಅಂತೂ. ಮೀನು ಸಾರು ಗೈಸ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ಬಿಡ್ತೀನಿ. ಕೊಡಿ. ಅಣ್ಣ ಸ್ಲೈಸ್ ಎಷ್ಟು, ಇದೆಷ್ಟು? ಈ ಸೈಜ್ ಮೇಲೆ ಅಣ್ಣ 50 ರೂಪಾಯಿಂದ 100 50 ರೂಪಾಯಿನ 100 ರೂಪಾಯಿ ತನಕ ಇದೆ. ಪ್ಲೇಟ್ ಲೆಕ್ಕ 50 ರೂಪಾಯಿ ಫಿಕ್ಸು. ಪ್ಲೇಸ್ 50 ರೂಪಾಯಿ. ಓಕೆ. ರೈಸು? ಓಕೆ, ಪ್ರೈಸ್ ಕೇಳ್ಕೊಬಿಟ್ಟೆ ನಾನು. ಇದೆಲ್ಲ ಶೂಟೆಲ್ಲ ಆದಮೇಲೆ ತಿನ್ನಕ್ಕಂತ ಅದನ್ನು ತರಿಸಿರೋದು ಗೈಸ್ ನಾನಂತೂ. ಹಾಫ್ 20, ಫುಲ್ಲು 30. ಮೀನು 50 ರೂಪಾಯಿಂದ 100 ರೂಪಾಯಿ ತನಕ ಸೆಲ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಇನ್ನೊಂದು ಕಾಟ್ಲಾ ಸ್ಲೈಸು ಫಿಕ್ಸ್ಡ್ ಪ್ರೈಸ್ 50 ರೂಪಾಯಿಗೆ ಕೊಡ್ತಾಯಿದ್ದಾರೆ ಅಂತಲೇ ಹೇಳ್ತೀನಿ.
ಮೀನು ಸಾರು ಮತ್ತು ವೈಟ್ ರೈಸ್ ತೊಗೊಳ್ಳಿ, ಎರಡನ್ನೂ ಕಾಂಬಿನೇಷನಾಗಿ ಹಿಡ್ಕೊತೀನಿ, ಎಂಜಾಯ್ ಮಾಡ್ತೀರಾ. ಸಖತ್. ಏನದು ಬಿಸಿಲಿಗೆ ಬಿಸಿ ಬಿಸಿ ಊಟ ಕಷ್ಟ ಆಗ್ತಾ ಇದೆ. ಒಂಥರ ಹಳ್ಳಿ ಒಳಗೆ ಬಂದು ಫುಡ್ಸ್ನ ಎಂಜಾಯ್ ಮಾಡುವಂಥ ಒಂದು ಎನ್ವಿರಾನ್ಮೆಂಟು, ಗ್ಯಾರಂಟಿ ಖುಷಿ ಪಡ್ತೀರಾ ಗೈಸ್. ಓಕೆ, ನಾನು ಕ್ಯಾಮ್ರಾ ಆಫ್ ಮಾಡಿ ಆಮೇಲೆ ಟ್ರೈ ಮಾಡ್ತೀನಿ. ಇದನ್ನು ಆಗ್ತಾಯಿಲ್ಲ, ಸಫಕೇಟ್ ಆಗ್ತಾಯಿದೆ. ದೇಶಹಳ್ಳಿ ಭರ್ಜರಿ ಫಿಶ್ ಲ್ಯಾಂಡ್ ಅನ್ನುವಂಥ ಒಂದು ಜಾಗ. ಬೆಳಿಗ್ಗೆ 10ರಿಂದ ರಾತ್ರಿ 10 ಗಂಟೆ ತನಕ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಕಾಟ್ಲಾ, ಸ್ಲೈಸು, ವೈಟ್ ರೈಸು, ಸಾಂಬಾರು, ಮುದ್ದೆ ಇಷ್ಟು ಐಟಮ್ನ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಲೋಕಲಿ ಸಿಗಾವಡೆ ಪಾಪ್ಯುಲರು, ಮಿಸ್ ಮಾಡದೆ ಟ್ರೈ ಮಾಡಿ, ಗ್ಯಾರಂಟಿ ಎಂಜಾಯ್ ಮಾಡುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ತೀನಿ ಗೈಸ್. ಓಕೆ, ಪ್ರತಿಯೊಂದು ಡೀಟೇಲ್ಸು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು.